ತುದಿಗೆ ಬೆಂಕಿಯನ್ನಿಟ್ಟು ಕೆಟ್ಟರು ಲಂಕಾ ಸೈನಿಕರು. ಒಂದೇ ಮಾತಿನಲ್ಲಿ ಹೇಳಬೇಕಾದನ್ನು ಹೇಳಲಾಗಿದೆ. ಇಲ್ಲಿ ಮಾಡಬಾರ್ದಿತ್ತು. ಅದರ ಫಲ ಏನು ಅಂದರೆ ಲಂಕೆಯ ಒಳಗಿನ ಸಂಪೂರ್ಣ ವಿವರ ವಿಭೀಷಣ ಬರುವ ಮೊದಲೇ ರಾಮನಿಗೆ ಗೊತ್ತಾಗುವಂತೆ ಆಯಿತು. ಹಾಗಾಗಿ ಅರ್ಧ ಲಂಕೆಯ ಸುಟ್ಟಿಹೇನು, ಇನ್ನು ಅರ್ಧವ ನಿನಗೆ ಬಿಟ್ಟಿಹೇನು ಎಂಬುದಾಗಿ ಹನುಮಂತ ನಿವೇದನೆ ಮಾಡ್ಕೊಳ್ತಾನೆ ರಾಮನಲ್ಲಿ. ಅವನ ಮಾತುಗಳು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಏನಕ್ಕೆ ಏನಚೆ ಮಾರ್ಗೇಣ ತರಾಮ ವರುಣಾಲಯಂ, ಗಡಿಬಿಡಿ ಹನುಮಂತನಿಗೆ. ಅದು ಹೇಗಾದರೂ ಸಮುದ್ರವನ್ನು ದಾಟಿ ಬಿಡೋಣ. ಹತೇತೆ ನಗರಿ ಲಂಕಾ ವಾನರೈರ ಅವಧಾರ್ಯತಾಂ, ಲಂಕೆ ಧ್ವಂಸ ಆಯಿತು ಅಂತ ತಿಳ್ಕೊ, ಬೇರೆ ಯೋಚನೆ ಬೇಡ ಅಂತ. ಅದು ಒಂದು ವಿಷಯ ತಾನೇ ಸಮುದ್ರ ದಾಟುವಂಥದ್ದು, ದಾಟಿ ಬಿಡೋಣ ಏನಾದರೂ ಮಾಡಿ ಅಂತ. ಹಾಗಾದರೆ ಸುಗ್ರೀವನ ಹಾಗೆ ಹನುಮಂತನು ದಾರಿ ಗೊತ್ತಾಗದೆ ಸುಮ್ಮನೆ ಈ ಮಾತನಾಡ್ತಿದ್ದಾನೆ ಅಂದರೆ ಇಲ್ಲ, ಹನುಮಂತನಲ್ಲಿ ಪರಿಹಾರಗಳಿದೆ. ಹನುಮಂತ ಹೇಳ್ತಾನೆ, ಸಮುದ್ರಕ್ಕೆ ಸೇತುವೆ ಕಟ್ಟಕ್ಕೆ ಸಾಧ್ಯ ಆಗದಿದ್ದರೆ ಯೋಚನೆ ಮಾಡೋದನ್ನು ಬೇಡ, ನಾವು 8 ಜನ ಸಾಕು. ಅಂಗದ ದ್ವಿವಿಧ ಮೈಂದ ಜಾಂಬವಾನ್ ಪನಸಃ ನಲಃ ನೀಲ ಸೇನಾಪತಿಶ್ಚೈವ. ಅಂಗದ ದ್ವಿವಿಧ ಮೈಂದ ಜಾಂಬವಂತ ಪನಸ ನಲ ನೀಲ ಮತ್ತು ನಾನು. ಬಲಶೇಷಣಕ್ಕಿಂತ ಮತ್ತು ಉಳಿದವರು ಯಾಕೆ ಬೇಕು? ಮತ್ತು ಯಾರು ಬೇಡ, ಇಷ್ಟೇ ಸಾಕು. ನಾವು ಅಷ್ಟವೀರರು ಸಮುದ್ರವನ್ನು ಲಂಘಿಸಿ ಲಂಕೆಯನ್ನು ಸೇರ್ತೇವೆ. ಮತ್ತು ನಾನು ರಾಮ ಕೇಳಬೇಕಲ್ವಾ, ನೀವು 8 ಜನ ಹಾರಿ ಸಮುದ್ರದ ಆಚೆ ದಡವನ್ನು ಸೇರ್ತೀರಿ, ನನ್ನ ವಿಷಯ ಹೇಗೆ, ನಾನು ಹೇಗೆ ಲಂಕೆಗೆ ಹೋಗೋದು ಅಂದರೆ ನೀವು ಬರೋದು ಬೇಡ ಲಂಕೆಗೇನು, ಲಂಕೆಯನ್ನು ನಾವೇ ತರ್ತೇವೆ ನೀರು ಅಲ್ಲಿಗೆ. ಹನುಮಂತನ ಆತ್ಮವಿಶ್ವಾಸವನ್ನು ನೋಡಿ. ಲಂಕೆಯನ್ನು ಕಿತ್ತೆತ್ತಿ ತಂದು ನಿನ್ನ ಪಾದದ ಮೂಲದಲ್ಲಿ ಇಡ್ತೇವೆ, ನೀನೇನು ಮಾಡ್ತೀವೋ ಮಾಡ್ಕೊನಿ. ಪ್ಲವಮಾನ ಹಿ ಗತ್ವಾತಾಂ ರಾವಣಸ್ಯ ಮಹಾಪುರಿ ಸಪರ್ವತ ವನಾಂ ಭಿತ್ವಾ ಸಖಾತಾಂ ಸಪ್ರತೋರಣಾಂ ಸಪ್ರಾಕಾರಾಂ ಸಭವನ ಮಾನಯಿಷ್ಯಂತಿ ರಾಘವ. ಇಡೀ ಲಂಕೆ, ತ್ರಿಕೂಟ ಪರ್ವತ, ಸುತ್ತ ಇರುವ ಕಾಡು, ಆ ಕೋಟೆ, ಒಳಗಿನ ರಾಕ್ಷಸರ ಮನೆಗಳು, ರಾವಣನ ಅರಮನೆ ಎಲ್ಲ ಸೇರಿರ್ತಕ್ಕಂಥ ಇಡೀ ಆ ಪರ್ವತವನ್ನೇ ನಾವು ಕಿತ್ತೆತ್ತಿ ತಂದು ಈಚೆ ದಡದಲ್ಲಿ ಇಡ್ತೇವೆ, ಮುಗೀತಲ್ಲ, ಮತ್ತೇನು ಯೋಚನೆ? ಹಾಗಾಗಿ ಏನೇನೂ ಚಿಂತೆ ಬೇಡ, ಆಜ್ಞೆ ಮಾಡು, ಹೊರಡೋಣ ಲಂಕೆಯ ಕಡೆಗಾಗಿ, ಸೇನೆಗೆ ನೀನು ಅಪ್ಪಣೆ ಆಗಲಿ ಅಂತ ಒಂದು ಮುಹೂರ್ತ ನಿಶ್ಚಯ ಮಾಡು. ಯಾಕೆಂದರೆ ದೊಡ್ಡ ಕಾರ್ಯಕ್ಕೆ ಹೊರಡುವಂಥದ್ದು ದುರ್ಮುಹೂರ್ತದಲ್ಲಿ ಹೊರಡುವ ಹಾಗಿಲ್ಲ, ಒಳ್ಳೆಯ ಮುಹೂರ್ತದಲ್ಲಿ ಹೊರಡಬೇಕು. ಹಾಗಾಗಿ ಅತ್ಯಂತ ಶುಭವಾಗಿರ್ತಕ್ಕಂಥ ಮುಹೂರ್ತವನ್ನು ನಿಶ್ಚಯ ಮಾಡು, ಹೊರಡುವುದೇ ಸರಿ ಎಂಬುದಾಗಿ ಹನುಮಂತ ವೀರಾವೇಶದಿಂದ ನುಡಿಯಲಾಗಿ ರಾಮ ಹೇಳಿದಂತೆ. ಹನುಮಂತ, ಯಾವ ಲಂಕೆಯ ವರ್ಣನೆ ನೀನು ಮಾಡಿದೆ, ಭಯಂಕರವಾಗಿರ್ತಕ್ಕಂಥ ಲಂಕೆ, ಸಮುದ್ರ ಮಧ್ಯದಲ್ಲಿ ಅದ್ರಿಯ ತುದಿಯಲ್ಲಿ ಅಭೇದ್ಯವಾಗಿರ್ತಕ್ಕಂಥ ಲಂಕೆಯ ಬಗ್ಗೆ ಏನು ಹೇಳಿದೆಯೋ, ಈ ಲಂಕೆಯನ್ನು ನಾನು ಧ್ವಂಸ ಮಾಡ್ತೇನೆ, ಇದು ಸತ್ಯ, ನನ್ನ ಮಾತನ್ನು ಕೇಳು ನೀನು ಎಂಬುದಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಮುಂದಿನ ಕ್ಷಣ ಸುಗ್ರೀವನ ಕಡೆ ತಿರುಗಿ, ಸುಗ್ರೀವ ಹೊರಡೋಣ, ಮತ್ತು ಮುಹೂರ್ತ ನೋಡೋದಿತ್ತಲ್ಲ ಅಂದರೆ ಈಗಲೇ ಮುಹೂರ್ತ, ಈಗಲೇ ಶುಭಗಳಿಗೆ, ಇದೇ ಕ್ಷಣವೇ ಒಳ್ಳೆಯ ಮುಹೂರ್ತ. ಅದು ಅಂದರೆ ಇದು ವಿಜಯ ಮುಹೂರ್ತ, ವಿಜಯಪ್ರದವಾಗಿರ್ತಕ್ಕಂಥ ಮುಹೂರ್ತ. ಪ್ರಾಪ್ತೋ ಮಧ್ಯಮ ದಿವಾಕರ, ನಡು ನೆತ್ತಿಯ ಮೇಲೆ ಸೂರ್ಯ ಬಂದಾಯಿತು. ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ ಈ ಮುಹೂರ್ತವನ್ನು, ಸಾಮಾನ್ಯವಾದ ಭಾಷೆಯಲ್ಲಿ ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ. ಅಭಿಜಿನ್ ಮುಹೂರ್ತ ಅಂದರೆ ದಿನದ ಮಧ್ಯಭಾಗ, ನೆತ್ತಿಯ ಮೇಲೆ ಸೂರ್ಯ ಇರಬೇಕು, ಅದರ ಹಿಂದೆ ಮುಂದೆ 24 ನಿಮಿಷಗಳು, 48 ನಿಮಿಷ ಒಟ್ಟು. ಈ ಅವಧಿ ಇದೆಯಲ್ಲ, ನಡು ಮಧ್ಯಾಹ್ನದ ಅವಧಿ, ಇದನ್ನು ಅಭಿಜಿನ್ ಮುಹೂರ್ತ ಅಂತ ಕರೀತಾರೆ. ಈ ಮುಹೂರ್ತ ಬಂದಿದೆ, ವಿಜಯಪ್ರದವಾಗಿರ್ತಕ್ಕಂಥದ್ದು. ಹೊರಡೋಣ ಸುಗ್ರೀವ, ಅಣಿಯಾಗೋ ಎಂಬುದಾಗಿ ರಾಮ ಹೇಳ್ತಾನೆ. ಮಾತ್ರವಲ್ಲ, ಈ ಮುಹೂರ್ತದಲ್ಲಿ ರಾಮ ಹೊರಟ್ರೆ ಅದು ಎಲ್ಲಿ ಹೋಗ್ತಾನೆ ರಾವಣ ನೋಡೋಣ ಅಂತ. ಸೀತೆಯನ್ನು ಅಪಹರಣ ಮಾಡಿದ ರಾವಣ ಎಲ್ಲಿ ಹೋಗ್ತಾನೋ, ಹೇಗೆ ತಪ್ಪಿಸ್ಕೊಳ್ತಾನೋ ನೋಡಿಯೇ ಬಿಡೋಣ ಎಂಬುದಾಗಿ ರಾಮ ಹೇಳ್ತಾನೆ. ಇಲ್ಲೊಂದು ಜಿಜ್ಞಾಸೆ ಇದೆ. ಈ ಅಭಿಜಿನ್ ಮುಹೂರ್ತ ಕೆಲವು ವಿಷಯಗಳಿಗೆ ನಿಷಿದ್ಧ ಅಂತ. ಯಾವುದಕ್ಕೆಲ್ಲ ಅಂದರೆ ಭುಕ್ತವು, ಊಟಕ್ಕೆ ನಿಷಿದ್ಧ ಅಂತ. ನಾವು ಅದೇ ಸಮಯದಲ್ಲಿ ಊಟ ಮಾಡ್ತಾ ಇದ್ದೇವೆ ನಾವೆಲ್ಲರೂ ಈಗ. ಆದರೆ ಶಾಸ್ತ್ರ ಹೇಳೋದು ಹೇಗೆ, ಭುಕ್ತವು ಮೊಟ್ಟ ಮೊದಲು ಎಲ್ಲಕ್ಕಿಂತ ಮುಖ್ಯವಾಗಿ ಊಟ ಮಾಡಲಿಕ್ಕೆ ಈ ಮುಹೂರ್ತ ನಿಷಿದ್ಧವಂತೆ. ಭುಕ್ತವು ದಕ್ಷಿಣ ಯಾತ್ರಾಯಾಮ್, ದಕ್ಷಿಣ ದಿಕ್ಕಿನ ಪ್ರಯಾಣಕ್ಕೆ ನಿಷಿದ್ಧವಂತೆ ಈ ಅಭಿಜಿನ್ ಮುಹೂರ್ತ. ಪ್ರತಿಷ್ಠಾಯಾಮ್ ದ್ವಿಜನ್ಮನಿ, ಹೀಗೆಲ್ಲ ಕೆಲವೆಲ್ಲ ಹೇಳಿದ್ದಾರೆ. ಆಧಾನೇಚ ಧ್ವಜಾರೋಹಿ
ಮುಂದೆ ಅನೇಕ ಸಂಗತಿಗಳನ್ನ ಹೇಳ್ತಾರೆ. ಫಲ ಏನು ಅಂದರೆ ಮೃತ್ಯು ಅಂತ. ಅಭಿಜಿನ್ ಮುಹೂರ್ತದಲ್ಲಿ ದಕ್ಷಿಣಕ್ಕೆ ಹೋದರೆ ಫಲ ಮೃತ್ಯು ಅಂತ. ಅಭಿಜಿನ್ ಮುಹೂರ್ತದಲ್ಲಿ ಊಟ ಮಾಡಿದರೆ ಫಲ ಬದುಕಲ್ಲ ಅಂತ. ಮೃತ್ಯುವಿಗೆ ಹತ್ತಿರವಾಗ್ತಾನೋ ಅನ್ನೋ ಅಂತ, ಆ ಮುಹೂರ್ತದಲ್ಲಿ ಊಟ ಮಾಡಿರ್ತಕ್ಕಂಥವನು ಅಂತ. ಹಾಗಾಗಿ ಮೃತ್ಯುದಹ ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳಿದೆ. ಮತ್ತು ಅಭಿಜಿನ್ ಮುಹೂರ್ತದಲ್ಲಿ ರಾಮ ದಕ್ಷಿಣ ಯಾತ್ರೆ ಮಾಡಿದ್ದು ಹೇಗೆ? ರಾಮನೇ ನಿಶ್ಚಯ ಮಾಡಿದ ಮುಹೂರ್ತ. ಶಾಸ್ತ್ರ ಹೇಗಿದೆಯಲ್ಲ ಅಂತಂದರೆ ಅದಕ್ಕೆ ವ್ಯಾಖ್ಯಾನಕಾರರು ಗೋವಿಂದರಾಜರು ಈ ಪ್ರಶ್ನೆಯನ್ನು ಎತ್ತಿ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಲಂಕೆ ಕಿಷ್ಕಿಂಧೆಯಿಂದ ದಕ್ಷಿಣ ದಿಕ್ಕಿನಲ್ಲಿ ಇಲ್ಲ ಅಂತ, ಅದು ವಾಯುವ್ಯ ದಿಕ್ಕಿನಲ್ಲಿದೆ ಅಂತ, ದಕ್ಷಿಣ ದಿಕ್ಕಲ್ಲ. ಹಾಗಾಗಿ ಆ ನಿಷೇಧ ಇದು ಅನ್ವಯ ಆಗೋದಿಲ್ಲ. ಶುಭ ಫಲ ಅನ್ವಯ ಆಗ್ತದೆ. ಯಾವುದು ಶುಭ ಫಲ ಅಂತಂದರೆ ವಿಜಯಪ್ರದತ್ವ ಅಂತ. ಲಂಕೆಗೆ ಇದು ಈ ಸೇನೆಗೆ ವಿಜಯ ಕೊಡ್ತಕ್ಕಂಥದ್ದು, ಆ ವಿಜಯ ಪ್ರದತ್ವ ಅನ್ವಯ ಆಗ್ತದೆ. ಆದರೆ ಇದು ಅನ್ವಯ ಆಗೋದಿಲ್ಲ ಈ ಫಲಗಳು ಅಂತ. ಆದರೆ ನಾವು ಗಮನಿಸಲಿಕ್ಕೆ ತುಂಬ ಇದೆ ಅಂತ. ನಾವು ಆ ಸಮಯದಲ್ಲಿ ಊಟ ಮಾಡ್ತೇವೆ. ನಾವು ಊಟ ಏನು ಮಾಡ್ತೇವೆ ಅನ್ನೋದು ಹೇಗೆ ಮುಖ್ಯವೋ, ಎಷ್ಟು ಮಾಡ್ತೇವೆ ಅನ್ನೋದು ಅಷ್ಟೇ ಮುಖ್ಯ. ಮತ್ತು ಅದಕ್ಕಿಂತ ಮುಖ್ಯ ಎಷ್ಟೊತ್ತಿಗೆ ಮಾಡ್ತೇವೆ, ಯಾವಾಗ ಮಾಡ್ತೇವೆ. ರಾಕ್ಷಸ ವೇಳೆಯಲ್ಲಿ ಊಟ ಮಾಡಿದರೆ ರಾಕ್ಷಸತ್ವವೇ ಬೆಳೀತದೆ ನಮ್ಮಲ್ಲಿ. ಅದು ಸಾತ್ವಿಕ ವೇಳೆಯಲ್ಲಿ ಊಟ ಮಾಡಿದರೆ ಸಾತ್ವಿಕತೆ ಬೆಳೀತದೆ ಅಂತ. ಈ ನಮ್ಮಗಳ ಊಟದ ಸಮಯ ಸರಿ ಇಲ್ಲ. ಈ ಕೆಲವು ಪಂಕ್ತಿಯಾರು ನಮ್ಮ ಕಿವಿಗೆ ಬಿದ್ದರೆ ಒಳ್ಳೆಯದು ಅಂತ. ಹೆದರಿ ಆದರೂ ಮೃತ್ಯುದಹ ಅಂತ ಹೇಳಿದಾಗ ಸಾವು ಬರ್ತದೆ ಅಂದರೆ ಹೆದರಿ ಆದರೂ ನಾವು ಬಿಡ್ತೇವೆ ಅನ್ನೋದನ್ನಂತ. ಹಾಗಾಗಿ ಊಟದ ಸಮಯ ಹೇಳಿದ್ದು ಯಾವುದು ಅಂದರೆ ಸೂರ್ಯೋದಯವಾಗಿ 1.5 ಯಾಮ, ಸೂರ್ಯೋದಯವಾಗಿ 1.5 ಯಾಮ ಅಂದರೆ ಸುಮಾರು 4.5 ತಾಸು ಅಂತ. ಅದನ್ನು ಕಳೆದು ಸುಮಾರು 1.5 ಗಂಟೆಗಳ ಕಾಲ, ಅರ್ಧ ಯಾಮದ ಕಾಲ ಅಂದರೆ 2ನೇ ಯಾಮದ ಉತ್ತರಾರ್ಧ ಅಂತ. ಆ 2ನೇ ಯಾಮದ ಉತ್ತರಾರ್ಧದಲ್ಲಿ ಊಟ ಮಾಡಬೇಕು. ಸುಮಾರು 10:30ರಿಂದ 12 ಗಂಟೆ ಮಧ್ಯೆ ಬರ್ಬೋದು. ಈ ಸಮಯ ಚೂರು ಹಿಂದೆ ಮಧ್ಯೆ ಬರ್ಬೋದು, ಯಾಕೆಂದರೆ ಒಂದೇ ರೀತಿ ಇರೋದಿಲ್ಲ ಸೂರ್ಯೋದಯ ಸೂರ್ಯಾಸ್ತಗಳು, ವ್ಯತ್ಯಾಸ ಬರ್ಬೋದು. ಸುಮಾರಾಗಿ ಈ 11 ಗಂಟೆ 11:30 ಹಿಂದೆ ಮುಂದಿನ ಸಮಯ ಇದೆಯಲ್ಲ, ಇದನ್ನು ಭೋಜನಕ್ಕೆ ಶಾಸ್ತ್ರಗಳು ಎತ್ತಿ ಹೇಳಿದ್ದಾವೆ. ಮುಖ್ಯ ಭೋಜನವನ್ನು ಈ ಸಮಯದಲ್ಲಿ ಮಾಡಬೇಕು ಅಂತ. ಅದು ಆ ಸರ್ದಾರ್ಜಿ ಹೇಳಿದಾಗ ಮಾಡಬೇಡಿ. ಮತ್ತು ಸರ್ದಾರ್ಜಿಗೆ ಹುಷಾರಿರಲಿಲ್ಲ ಅಂಥೇಳಿ ಶುಗರ್ಗೆ ಶುರುವಾಗಿರ್ಬೋದು. ಡಾಕ್ಟರ್ ಹತ್ರ ಹೋದರೆ ಡಾಕ್ಟ್ರು ಹೇಳಿದ್ರಂತೆ, ಇನ್ಮೇಲೆ ಊಟ ಮಾಡಿಬೇಡ, ಚಪಾತಿ ತಿನ್ನು, 2 ಚಪಾತಿ ತಿನ್ನು ಅಂತ. 2 ಚಪಾತಿ ತಿನ್ನು ಅಂತ ಅವ್ರು ಹೇಳಿದ್ದು ಡಾಕ್ಟ್ರು. ಸರ್ದಾರ್ಜಿ ಕೇಳಿದಂತೆ, ಇದು ಊಟ ಆದಮೇಲೋ ಅಥವಾ ಊಟಕ್ಕಿಂತ ಮೊದಲು ಅಂತ. ಹಾಗಲ್ಲ. ಹಾಗಾಗಿ 11:30ಗೆ ಒಂದು ಊಟ, ಆಮೇಲೆ 1:30ಗೆ ಇನ್ನೊಂದು ಊಟ, ಹೀಗೆ ಅದು ಮುಂದುವರಿಯುವಂಥದ್ದಲ್ಲ. ಒಂದೇ ಊಟ, ಹಗಲು ಹೊತ್ತಿನಲ್ಲಿ ಒಂದೇ ಊಟ. ಅದು ಈ ಸಮಯದಲ್ಲಿ ಸೂರ್ಯೋದಯದ ಬಳಿಕ 1.5 ಯಾಮ ಕಳಿಬೇಕು. ಅದರ ನಂತರ ಅದು ಸಂಜೆ ಒಂದು ಊಟ, ರಾತ್ರಿ ಮೊದಲ ಯಾಮದಲ್ಲೇ ಮಾಡ್ತಕ್ಕಂಥದ್ದು, ಸೂರ್ಯಾಸ್ತವಾಗಿ 1 ಗಂಟೆ ಕಳೆದು ಮಾಡ್ತಕ್ಕಂಥದ್ದು ಒಂದು ಊಟ. ಇಷ್ಟು ಮಾತ್ರ ಶಾಸ್ತ್ರ, ಉಳಿದಿದ್ದೆಲ್ಲ ಅನುಕೂಲಿಸಿದ್ದು ಅಂತ ನಮ್ಮದು ಅಂತ. ಹಾಗಾಗಿ 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ. ನೀವು ಚೆನ್ನಾಗಿರಬೇಕು ಅಂದರೆ 2 ಹೊತ್ತು ಊಟ ಮಾಡ್ಬೋದು, ಸಮೃದ್ಧವಾಗಿರಬೇಕು ಅಂದರೆ 2 ಹೊತ್ತು ಊಟ ಮಾಡಿ. ಯಾಕೆಂದರೆ 1 ಹೊತ್ತು ಆತ್ಮಕ್ಕೆ, ಹಗಲು ಹೊತ್ತು ಊಟ ಮಾಡಿದರೆ, ಬೆಳಕಿನ ಹೊತ್ತು ಊಟ ಮಾಡಿದರೆ ಆತ್ಮಕ್ಕೆ ಅದು, ರಾತ್ರಿ ಹೊತ್ತು ಊಟ ಮಾಡಿದರೆ ಪ್ರಕೃತಿ ಮಾಯೆ, ಅದು ನಮ್ಮ ಸಂಸಾರ ಜೀವನಕ್ಕೆ ಇರತಕ್ಕಂಥದ್ದು. ಅದು ಯೋಗ ಭೋಗ ಎರಡಕ್ಕೂ ಇರತಕ್ಕಂಥದ್ದು. ಹಾಗಾಗಿ ಯೋಗಿ ಭೋಗಿ ಅಂತ. 3 ಹೊತ್ತು ಉಂಡ್ರೆ ರೋಗಿ ಅಂತ. ಮತ್ತು 4 ಹೊತ್ತಿನ ವಿಷಯವೇ ಇಲ್ಲ. 4 ಹೊತ್ತು ಉಂಡು ನೋಡಿ ಎತ್ಕೊಂಡು ಹೋಗಿ ಅಂತ, 4 ಜನ ಸೇರಿ ಎತ್ಕೊಂಡು ಹೋಗಿ ಅಂತ. ಅಲ್ಲಿಂದ ಮುಂದೆ ಆಪ್ಷನ್ನೇ ಹೇಳಿಲ್ಲ ಅಂತ. ರೋಗಿಯಾಗಿ ಬದುಕಬೇಕು ಅಂದರೆ 3 ಹೊತ್ತು ಊಟ ಮಾಡು, ಭೋಗಿಯಾಗಿ ಬದುಕೋದಾದರೆ 2 ಹೊತ್ತು ಊಟ ಮಾಡು, ಯೋಗಿಯಾಗಿ ಬದುಕೋದಾದರೆ 1 ಹೊತ್ತು ಊಟ ಮಾಡು. ಈ 3 ಆಪ್ಷನ್ ಇರೋಂಥದ್ದು, 4ನೇ ಆಪ್ಷನ್ ಇಲ್ಲ. ಮತ್ತು ನಮ್ಮಿದೆಲ್ಲ ಭಾಳ ಕಷ್ಟ ಇದು. ಬೆಳಗ್ಗೆ 5:30 6 ಗಂಟೆಗೆ ಒಂದು ಚಾ ಕುಡಿದು ತೋಟಕ್ಕೆ ಹೋಗ್ಬಿಡೋದು, ಒಂದು ಸರ್ತಿ 7 ಗಂಟೆಗೆ ತಿಂಡಿ. ಈಗ ಶುರುವಾದರೆ ಸಾಯಂಕಾಲದೊಳಗೆ ಈ ನಮ್ಮ KSRTC ಬಸ್ಸು ಅಲ್ಲಲ್ಲಿ ಕೈ ತೋರಿಸಲು ನಿಲ್ಲುವ ವಾಹನ ಅಂತನೂ ಹಾಗೆ ಬೆಳಗಿನಿಂದ ರಾತ್ರಿ ಒಳಗೆ ಅಷ್ಟೊತ್ತಿಗೆ ಒಂದೊಂದು ಹೋಗ್ತಾ ಇರಬೇಕು ಒಳಗಡೆಗೆ ಅಂತ. ಜೀರ್ಣಾಂಗಕ್ಕೆ ವಿಶ್ರಾಂತಿಯೇ ಇಲ್ಲ ಅಂತ. ಇವೆಲ್ಲ ಅಲ್ಲ, ಇದೆಲ್ಲ ರೋಗಕಾರಕವಾಗಿರ್ತಕ್ಕಂಥ ಜೀವನ ಪದ್ಧತಿ. ಹಾಗಾಗಿ ನಾವು ಭಾಳ ಒಳ್ಳೆಯ ಸಮಯ ಅಂದ್ಕೊಂಡಿರ್ತಕ್ಕಂಥದ್ದು ಕೂಡ ಈಗ 12 1 ಗಂಟೆ ಊಟಕ್ಕೆ ಒಳ್ಳೆಯ ಸಮಯ ಅಂದ್ಕೊಂಡಿದ್ದೆ ನಾವು. ಇದು ನಿಷಿದ್ಧ ಇದು ಅಂತ. ಇದಕ್ಕಿಂತ ಹಿಂದಕ್ಕೆ ಬರಬೇಕಾಗ್ತದೆ ಅಂತ ಊಟ ಅಂತ. ನೀವು ನಾಳೆಯಿಂದ ಮಾಡ್ತೀರಿ ಅಂತಲ್ಲ, ಕೊನೆ ಪಕ್ಷ ನಿಮ್ಮ ಕಿವಿಗೆ ಬಿದ್ದಿರಲಿ ಈ ಮಾತುಗಳನ್ನು ಕಾರಣಕ್ಕೆ ಹೇಳ್ತಾ ಇರ್ತಕ್ಕಂಥದ್ದು. ಈ ಅಭಿಜಿನ್ ಮುಹೂರ್ತದಲ್ಲಿ ರಾಮ ಪ್ರಯಾಣವನ್ನು ಹೊರಟ. ಹಾಗಾಗಿ ಯಾಕೆಂದರೆ ಅದು ಶುಭಗಳಿಗೆ, ವಿಜಯಗಳಿಗೆ. ನಮ್ಮ ರಾಮಕಥೆ ಕವಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆ ಅಂದರೆ, ಇಂದು ಈಗಲೇ ಗಳಿಗೆ ಎಲ್ಲ ಜಯಗಳಿಗೆ ಅಂತ. ಎಲ್ಲ ಜಯಗಳಿಗೆ ಇದು ಶುಭಗಳಿಗೆ ಅಂತ. ಗಳಿಗೆ ಅದನ್ನು ತುಂಬ ಸುಂದರವಾಗಿ
ಆ ಪದ ಪ್ರಯೋಗ, ಪದ ಲಾಳಿತ್ಯವನ್ನು ಗಮನಿಸ್ಬೋದು. ಆತ್ಮಗುರು ಬೋಧಿಸಿದ ಶುಭ ವಿಜಯಗಳಿಗೆ. ಅಲ್ಲಿ ವಸಿಷ್ಠರಿಲ್ಲ, ವಾಮದೇವರಿಲ್ಲ, ಪುರೋಹಿತರು ಯಾರೂ ಇಲ್ಲ. ಮುಹೂರ್ತ ಕೊಟ್ಟವರು ಯಾರು ಅಂದರೆ ರಾಮನೇ ಮುಹೂರ್ತ ಕೊಟ್ಟಿರ್ತಕ್ಕಂಥದ್ದು, ಮತ್ತಾರೂ ಇಲ್ಲ ಅಂತ. ಆತ್ಮಗುರು ಬೋಧಿಸಿದ, ಇಲ್ಲಿ ರಾಮನಿಗೆ ತನಗೆ ತಾನೇ ಗುರು, ತನ್ನ ಆತ್ಮವೇ ಬೋಧನೆ ಮಾಡ್ತಕ್ಕಂಥದ್ದು ಅಂತ. ಹಾಗಾಗಿ ಆ ಒಂದು ಶುಭ ಗಳಿಗೆಯನ್ನು ರಾಮನ ನಿಶ್ಚಯ ಮಾಡಿ ಯಾತ್ರೆಗೆ ಹೊರಡ್ತಾ ಇದ್ದಾನೆ. 4 ಸಾರಿನ ಈ ಒಂದು ಸುಂದರ ಪದವನ್ನು ನಾವೆಲ್ಲ ಕುಮಾರಿ ಪೂಜಾಳ ಬಾಯಲ್ಲಿ ಈಗ ಕೇಳೋಣ. ಸಮರ ಸನ್ನಾಹಕ್ಕೆ ಸಾಗರೋತ್ತರಣಕ್ಕೆ ಸಾಹಸದ ಸಂಗರಕ್ಕೆ ದಶಕಂಠ ದಮನಕ್ಕೆ. ಸಮರ ಸನ್ನಾಹಕ್ಕೆ ಸಾಗರೋತ್ತರಣಕ್ಕೆ ಸಾಹಸದ ಸಂಗರಕ್ಕೆ ದಶಕಂಠ ದಮನಕ್ಕೆ. ಇಂದು ಈಗಲೇ ಜಯಗಳಿಗೆ ಆತ್ಮಗುರು ಬೋಧಿಸಿದ ಶುಭ ವಿಜಯಗಳಿಗೆ. ಇಂದು ಈಗಲೇ ಗಳಿಗೆ ಎಲ್ಲ ಜಯಗಳಿಗೆ ಆತ್ಮಗುರು ಬೋಧಿಸಿದ ಶುಭ ವಿಜಯಗಳಿಗೆ. ಆತ್ಮಗುರು ಬೋಧಿಸಿದ ಶುಭ ವಿಜಯಗಳಿಗೆ. ಎಲ್ಲ ಜಯಗಳಿಗೆ ಆತ್ಮಗುರು ಬೋಧಿಸಿದ ಶುಭ ವಿಜಯಗಳಿಗೆ. ಶುಭ ವಿಜಯಗಳಿಗೆ, ಶುಭ ವಿಜಯಗಳಿಗೆ, ಶುಭ ವಿಜಯಗಳಿಗೆ. ನಾಲ್ಕೇ ಸಾರಿನಲ್ಲಿ ಪೂಜಾ ನಮ್ಮನ್ನೆಲ್ಲ ಸಂತೋಷಪಡಿಸಿದರೆ ಅದರೊಳಗೆ ಒಂದು ಚಿತ್ರವನ್ನು ಬಿಡಿಸಿಟ್ಟಿದ್ದಾರೆ ನಿರ್ನಳ್ಳಿಯವರು. ರಾಮನ ಕೈಯಲ್ಲಿ ಬಾಣ, ರಾಮ ಬಾಣ, ಅವನ ಮಾತು ಕೂಡ ಹಾಗೆ, ಒಂದೇ ಗುರಿ ಒಂದೇ ಮಾತು. ಈಗಲೇ ಹೊರಡಬೇಕು ಅನ್ನೋದಕ್ಕೆ ಕಾರಣ ಇದೆ. ಅಭಿಜಿನ್ ಮುಹೂರ್ತ ವಿಜಯಪ್ರದವಾಗಿರ್ತಕ್ಕಂಥದ್ದು. ಇವತ್ತೇ ಯಾಕೆ ಹೊರಡಬೇಕು? ನಾಳೆ ಹಸ್ತ ನಕ್ಷತ್ರ, ರಾಮನಿಗೆ ವಧತಾರೆ ಅದು. ಇವತ್ತು ಉತ್ತರ ನಕ್ಷತ್ರ, ಆ ದಿನ ಈ ಮಾತನಾಡುವ ಸಂದರ್ಭ ಉತ್ತರ ನಕ್ಷತ್ರ, ಅದು ರಾಮನಿಗೆ ಸಾಧಕ ತಾರೆ. ಹಾಗಾಗಿ ಸಾಧಕ ತಾರೆಯಲ್ಲಿ ನಾವು ಹೊರಡೋಣ, ವಧತಾರೆಯಲ್ಲಿ ನಾಳೆ ಅಂದರೆ ಹಾಳು ಅಂತ ವರ್ಜೆ ಮಾಡೋಣ ಅಂತ. ಏತನ ಮಧ್ಯೆ ನಿಮಿತ್ತಗಳು ಕೂಡ ಉಂಟಾದವು. ರಾಮ ಅದನ್ನು ಉಲ್ಲೇಖ ಮಾಡ್ತಾನೆ, ಎಷ್ಟು ಒಳ್ಳೆಯ ಶಕುನಗಳು, ಒಳ್ಳೆಯ ನಿಮಿತ್ತಗಳಾಗ್ತಾ ಇದ್ದಾವೆ ಅಂತ. ಅದರಲ್ಲಿ ಒಂದು ಶಕುನವನ್ನು ಉಲ್ಲೇಖ ಮಾಡ್ತಾನೆ ರಾಮ. ರಾಮನ ಬಲಗಣ್ಣು ಮೇಲ್ಭಾಗ ಅದರ್ತಾ ಇದೆ ಅಂತ, ಬಲಗಣ್ಣಿನ ಮೇಲಿನ ರೆಪ್ಪೆ ಅದರ್ತಾ ಇದೆ ಅಂತ. ಉಪರಿಷ್ಟಾಧಿ ನಯನಂ ಸ್ಫುರಮಾಣ ವಿದಂ ಮಮ ವಿಜಯಂ ಸಮನುಪ್ರಾಪ್ತಂ ಶಂಸತೀವ ಮನೋರಥಂ. ಅದುರುವ ಬಲಗಣ್ಣಿನ ಮೇಲಿನ ರೆಪ್ಪೆ ವಿಜಯವನ್ನು ಸೂಚನೆ ಮಾಡ್ತಾ ಇದೆ, ಗೆಲುವನ್ನು ಸೂಚನೆ ಮಾಡ್ತಾ ಇದೆ. ಇದು ಕೂಡ ಶಕುನಶಾಸ್ತ್ರದಲ್ಲಿ ಬರ್ತಕ್ಕಂಥದ್ದು. ಬಲಗಣ್ಣಿನ ಅಥವಾ ಯಾವುದೇ ಕಣ್ಣಿನ ಮೇಲಿನ ರೆಪ್ಪೆ ಅದುರಿದ್ರೆ ತುಂಬ ಶುಭ, ಕೆಳಗಿನ ರೆಪ್ಪೆ ಅದುರಬಾರ್ದು, ಅದು ಅಶುಭ. ನೇತ್ರಸ್ಯ ಆದಸ್ಫುರಣ ಮಸಕೃತ್ ಸಂಗರೇ ಭಂಗ ಹೇತು. ಕೆಳಭಾಗ ಕೆಳಗಿನ ರೆಪ್ಪೆ ಅದಿರ್ತು ಅಂದರೆ ಯುದ್ಧದಲ್ಲಿ ಸೋಲು ಮಾತ್ರವಲ್ಲ, ಮುಂದೇನೋ ಅನರ್ಥಕ್ಕಾದಿದೆ ಅಂತ ಅರ್ಥ ಅಂತ. ಗಂಡಸರಿಗೆ, ಅದರಲ್ಲಿಯೂ ಗಂಡಸರಿಗಂತೂ ಎಡಗಣ್ಣಿನ ಕೆಳರೆಪ್ಪೆ ಅದಿರಬಾರ್ದು, ಹೆಂಗಸರಿಗೆ ಬಲಗಣ್ಣಿನ ಕೆಳರೆಪ್ಪೆ ಅದಿರಬಾರ್ದು. ಮೇಲ್ರೆಪ್ಪೆ ವಿಷಯ ಬೇರೆ, ಮೇಲ್ರೆಪ್ಪೆ ಯಾವಾಗಲೂ ಶುಭ, ಕೆಳಗಿನ ರೆಪ್ಪೆ ಅಶುಭ ಅಂತ. ನಾವು ಸೀತಾಪಹರಣ ಸಂದರ್ಭದಲ್ಲಿ ನೋಡ್ತೇವೆ. ಅತ್ತ ಸೀತೆಯ ಅಪಹರಣವಾಗಿದೆ, ಇತ್ತ ರಾಮ
ಮಾರೀಚನ ಸಂಹಾರ ಮಾಡಿ ಮಾಯಾಜಿಂಕಿಯ ಮಾಯಾಮೃಗದ ಸಂಹಾರ ಮಾಡಿ ಮರಳ್ತಾನೆ, ಆಶ್ರಮಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ತಸ್ಯಾಧೋ ವಾಮಲೋಚನಂ, ವಾಮಲೋಚನಂ ಎಡಗಣ್ಣಿನ ಕೆಳಭಾಗ, ತಸ್ಯಾಧೋ ವಾಮಲೋಚನಂ ಪ್ರಾಸ್ಫುರತು, ಅದುರಿತು. ಅಸ್ಖಲದ್ರಾಮ, ಎಡವಿದನು ರಾಮ. ಆ ಸಮಯದಲ್ಲಿ ಒಂದು ನಡುಕ, ಒಂದು ಕಂಪನ ಉಂಟಾಯಿತು. ಏಪತಶ್ಚಾಪ್ಯಜಾಯಿತ, ಅದೆಲ್ಲ ಅಶುಭ ಶಕುನ. ಸೀತಾಪಹರಣವಾಗಿದೆ, ಸೀತೆಗೆ ತೊಂದರೆಯಾಗಿದೆ ಎನ್ನುವುದಕ್ಕೆ ನಿಮಿತ್ತಗಳು ಅಂತ. ಇದು ಶುಭ ಶಕುನ. ಸೀತೆಯ ಪುನಃಪ್ರಾಪ್ತಿ ಆಗ್ತದೆ, ಯುದ್ಧದಲ್ಲಿ ಗೆಲುವಾಗ್ತದೆ ಎನ್ನುವುದನ್ನು ಯಾರೋ ಹೇಳೋದು ಬೇಡ, ಅವನ ಕಣ್ಣೇ ಅವನಿಗೆ ಹೇಳಿತ್ತು ಅಂತ. ನೋಡಿ, ಪ್ರಕೃತಿ ನಮ್ಮನ್ನು ಹೇಗಿಟ್ಟಿದೆ ಅಂದರೆ ಬೇರೆ ಏನೂ ಬೇಡ, ನಮ್ಮ ಕಣ್ಣು, ನಮ್ಮ ಮುಖ, ನಮ್ಮ ಕೈಕಾಲುಗಳು ನಮಗೆ ಭವಿಷ್ಯವನ್ನು ಹೇಳ್ತವೆ. ಚೆನ್ನಾಗಿ ಇಟ್ಕೊಂಡ್ರೆ ವಾತವಿಕಾರದಿಂದ ಅದರಬಹುದು ಅಂಗಗಳು, ಅದಲ್ಲ, ಅದನ್ನು ಪರಿಗಣನೆ ಮಾಡಬಾರ್ದು. ಶರೀರ ಸ್ವಸ್ಥವಾಗಿದ್ದರೆ ಅದುರುವ ಅಂಗಗಳು ನಮ್ಮ ಮುಂದಿನ ಬದುಕನ್ನು ಸೂಚನೆ ಮಾಡ್ತವೆ ಅಂತ. ಒಂದು ವಿಸ್ತಾರವಾಗಿರ್ತಕ್ಕಂಥ ಜೀವನ ಶಾಸ್ತ್ರವೇ ಹೌದದು ಅಂತ. ಹಾಗಾಗಿ ಆ ಪ್ರಸ್ತಾಪವನ್ನು ರಾಮ ಇಲ್ಲಿ ಮಾಡಿದ್ದಾನೆ. ಬಳಿಕ ವ್ಯೂಹರಚನೆ. ಸೇನಾಪತಿ ನೀಲನನ್ನು ಕರೆದು ರಾಮ ಹೇಳ್ತಾನೆ, ನೀಲ, ನೀನು ಮುಂದೆ ಸಾಗು, ಯಾಕೆಂದರೆ ದಾರಿಯನ್ನು ನೋಡಬೇಕು. ಲಕ್ಷ ವಾನರರ ಜೊತೆಯಲ್ಲಿ ನೀನು ಮುಂದಕ್ಕೆ ಹೋಗಿ ದಾರಿಯನ್ನು ಅವಲೋಕನ ಮಾಡು, ಯಾವ ದಾರಿಯಲ್ಲಿ ಸೇನೆಯನ್ನು ಕರ್ಕೊಂಡು ಹೋಗಬೇಕು ಅನ್ನೋದನ್ನು ತೀರ್ಮಾನ ಮಾಡಬೇಕಾಗ್ತದೆ ಅಂತ. ಎಂಥ ದಾರಿಯಲ್ಲಿ ಕರ್ಕೊಂಡು ಹೋಗಬೇಕು ಅಂದರೆ ಫಲಮೂಲವತ ನೀಲ ಶೀತ ಕಾನನ ಬಾರಿಣ, ಹಣ್ಣು ಹಂಪಲು ಗೆಡ್ಡೆ ಗೆಣಸು ಸಿಗಬೇಕು ಬೇಕಾದಷ್ಟು. ಏಕೆಂದರೆ ಈಗ ಊಟ ಬೇಡವಾ ವಾನರರಿಗೆಲ್ಲ? ದಾರಿ ದೂರ ಇದೆ, ಲಂಕೆ ಇದ್ದು. ಏತನ ಮಧ್ಯೆ ಆಹಾರದ ವ್ಯವಸ್ಥೆ ಏನು ಅಂದರೆ ಹಣ್ಣು ಹಂಪಲು ಗೆಡ್ಡೆ ಗೆಣಸೆ ಆಹಾರ ಕಪ್ಪೆಗಳಿಗೆ. ಅಂಥ ದಾರಿಯಲ್ಲಿ ಕರ್ಕೊಂಡು ಹೋಗು. ಶೀತ ಕಾನನ ವಾರಿಣ, ವನ ಜಲ, ಕಾಡಿನ ಹೊರತೆ ನೀರು ತಂಪಾಗಿ ಬರಬೇಕು, ಸಿಗಬೇಕು. ಹಾಗಾಗಿ ತಂಪು ನೀರು ಬೇಕಾದಷ್ಟು ಸಿಗುವಂಥ ಗೆಡ್ಡ ಗೆಣಸು ಹಣ್ಣು ಹಂಪಲು ಇರ್ತಕ್ಕಂಥ ದಾರಿಯಲ್ಲಿ ಕರ್ಕೊಂಡು ಹೋಗು. ಬಯಲು ಸೀಮೆ ಮೂಲಕ ಹೋಗಬೇಡ, ಪಶ್ಚಿಮ ಘಟ್ಟದ ಮೂಲಕ ಹೋಗು ಅಂತ ರಾಮ ಹೇಳ್ತಾ ಇರುವಂಥದ್ದು. ಈಗಿನ ಕಾಲದ ಭಾಷೆಯಲ್ಲಿ ಹೇಳಬೇಕು ಅಂದರೆ ಕಿಷ್ಕಿಂಧೆಯಿಂದ ಈಗಿನ ಬಳ್ಳಾರಿ ಆ ಪರಿಸರ, ಅದು ಹಂಪೆ. ಅಲ್ಲಿಂದ ಹೋಗ್ತಾ ನೀನು ಸಾಧ್ಯವಾದಷ್ಟು ಮಲೆನಾಡಿನ ಮೂಲಕ, ಪಶ್ಚಿಮ ಘಟ್ಟದ ಮೂಲಕ ಸಾಗಬೇಕು ಸೇನೆಯನ್ನು ತಗೊಂಡು. ನೀನು ಬೇರೆ ದಾರಿಯಲ್ಲಿ ಬಯಲುಸೀಮೆಯಲ್ಲಿ ಸಾಗಿದರೆ ವಾನರರಿಗೆ ಹೊಟ್ಟೆಗೇನೂ ಇರದಿರುವಂತೆ ಆಗ್ತದೆ, ಉಪವಾಸದ ಸಂದರ್ಭ ಬರ್ತದೆ. ಪಥ ಮಧುಮತ ಚಾಶು, ಜೇನು ಬೇಕಾದಷ್ಟು ಸಿಗಬೇಕು ದಾರಿಯಲ್ಲಿ. ಜೇನು ವಾನರರಿಗೆ ಭಾಳ ಪ್ರೀತಿ, ಪುಷ್ಟಿ ಕೂಡ ಹೌದು. ಹಾಗಾಗಿ ಹಣ್ಣು ಹಂಪಲು ಗೆಡ್ಡೆ ಗೆಣಸು ಜೇನು ಮತ್ತು ಶುಭವಾದ ತಂಪಾದ ನೀರು ಬೇಕಾದಷ್ಟು ಸಿಗುವ ದಾರಿಯಲ್ಲಿ ಕರ್ಕೊಂಡು ಹೋಗು ಕಪಿಗಳನ್ನು. ಹುಷಾರು, ರಾಕ್ಷಸರು, ದುಷ್ಟರು, ಕಪಟಿಗಳು. ನಾವು ಹೋಗುವ ದಾರಿಯಲ್ಲಿ ಸಿಗುವ ಕೆರೆ ತೊರೆಗಳಿಗೆ ವಿಷ ಬೆರೆಸಿಟ್ಟಿರ್ಬೋದು. ದೂಷಯೈರ್ ದುರಾತ್ಮಾನಃ, ದುರಾತ್ಮರಾದ ರಾಕ್ಷಸರು ದಾರಿಯಲ್ಲಿ ನೀರಿಗಾಗಲಿ ಆಹಾರಕ್ಕಾಗಲಿ ಹಣ್ಣು ಹಂಪಲಿಗೂ ಕೂಡ ವಿಷವನ್ನು ಬೆರೆಸ್ಬೋದು, ಅವರು ಸಾಧ್ಯತೆ ಇದೆ. ನೋಡಿ, ಅವತ್ತಿನ ಕಾಲದಲ್ಲಿ ಅಂಥ ವ್ಯವಸ್ಥೆಗಳು ಕೂಡ ಇತ್ತು. ಸೂಜಿ ಮೂಲಕ ವಿಷವನ್ನು ಬೆರೆಸಿಟ್ಬಿಡೋದು ಹಣ್ಣುಗಳಿಗೆಲ್ಲ, ಹೀಗೆಲ್ಲ ಆಗ್ಬೋದು ಅಂತ. ಹಾಗಾಗಿ ಹುಷಾರಾಗಿ ವಿಷ ಪರೀಕ್ಷೆಯನ್ನು ಮೊದಲು ಮಾಡ್ಕೋಬೇಕು ಅಂತ. ರಾಮನ ವ್ಯಕ್ತಿತ್ವ ಅದೊಂದು. ರಾಮನು ಮೋಸ ಮಾಡುವುದೂ ಇಲ್ಲ, ಸುಲಭದಲ್ಲಿ ಮೋಸಕ್ಕೆ ಒಳಗಾಗೋದೂ ಇಲ್ಲ, ಎಚ್ಚರವಾಗಿರ್ತಾನೆ. ಚಾಣಕ್ಯ ಇದೆಲ್ಲ ನಿರೂಪಣೆ ಮಾಡಿದ್ದಾನೆ. ಶತ್ರುಗಳು ರಾಷ್ಟ್ರದ ಮೇಲೆ ಆಕ್ರಮಣಕ್ಕೆ ಬರ್ತಾರೆ ಅಂತಾದರೆ ಅವರ ದಾರಿಯಲ್ಲಿ ಮಾರ್ಗಭಂಜನ, ರಸ್ತೆ ಹಾಳು ಮಾಡುವಂಥದ್ದು, ಸೇತು ಭಂಜನ, ಸೇತುವೆಗಳನ್ನು ಮುರಿದು ಹಾಕುವಂಥದ್ದು, ಕುಡಿಯುವ ನೀರಿನ ಕೆರೆಗಳಲ್ಲಿ ತೊರೆಗಳಲ್ಲಿ ವಿಷಪೂರ್ಣ, ವಿಷ ಬೆರೆಸ್ತಕ್ಕಂಥದ್ದು, ಆಹಾರ ವಸ್ತುಗಳಲ್ಲಿ ವಿಷ ಸಂಪರ್ಕ, ಸಾಂಕ್ರಾಮಿಕ ರೋಗೋತ್ಪತ್ತಿ, ಇದನ್ನು ಕೂಡ ಹೇಳಿದಾನೆ ಚಾಣಕ್ಯ. ಶತ್ರು ಸೈನ್ಯ ಬರುವಾಗ ಇದೆಲ್ಲವನ್ನೂ ಮಾಡಬೇಕಾಗ್ತದೆ ಅಂತ, ನಮ್ಮ ರಾಜ್ಯದ ನಗರದ ರಕ್ಷಣೆಗೋಸ್ಕರ ಮಾಡಬೇಕಾಗ್ತದೆ ಅಂತ. ಹಾಗಾಗಿ ಇಂಥದ್ದನ್ನು ರಾಕ್ಷಸರು ಮಾಡಬಹುದು, ಎಚ್ಚರ ಅಂತ. ಕಾಣದ ಆಪತ್ತನು ಅಂತ. ನಿಮ್ನೇಶು ಗಿರಿದುರ್ಗೇಶು, ತಗ್ಗುಗಳಲ್ಲಿ ಅಥವಾ ಕಣಿವೆಗಳಲ್ಲಿ, ಕಂದ್ರಗಳಲ್ಲಿ ರಾಕ್ಷಸರ ಸೈನ್ಯವು ಅವಿತಿರಬಹುದು, ಅನಿರೀಕ್ಷಿತ ಆಕ್ರಮಣ ಮಾಡಬಹುದು. ಕ್ಷತ್ರಿಯೋಚಿತವಾಗಿರ್ತಕ್ಕಂಥ ಮಾರ್ಗವಲ್ಲ. ಕ್ಷತ್ರಿಯರ ಮಾರ್ಗ ಹೇಗೆ ಅಂದರೆ ಇದುರು ಬಂದು ಹೆಸರು ಹೇಳಿ ಯುದ್ಧಕ್ಕೆ ಕರೆದು ಒಪ್ಪಿದ ಮೇಲೆ ಯುದ್ಧ ಮಾಡಬೇಕು. ಇದು ಕ್ಷತ್ರಿಯರ ದಾರಿ. ಇದು ರಾಕ್ಷಸರಿಗೆ ಅದೇನಿಲ್ಲ. ಹಾಗಾಗಿ ಎಲ್ಲಿಯಾದರೂ
ಶತ್ರು ಸೈನ್ಯವು ರಾಕ್ಷಸ ಸೈನ್ಯವು ಅವಿತಿರಬಹುದು. ಬೆಟ್ಟಗಳ ಹಿಂದೆ, ಬಂಡೆಗಳ ಮರೆಯಲ್ಲಿ, ಕಾಡುಗಳ ಎಡೆಯಲ್ಲಿ ಅವಿತಿರಬಹುದು. ಹಾಗಾಗಿ ಚುರುಕಾದ, ಬುದ್ಧಿವಂತರಾದ, ಕುಶಾಗ್ರಮತಿಗಳಾಗಿರ್ತಕ್ಕಂಥ ವಾನರ ಇವೆರಡು ಅದನ್ನು ಗಮನಿಸ್ಕೊಳ್ಬೇಕು ಮೊಟ್ಟ ಮೊದಲಾಗಿ ಅಂತ.